ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಹಾಸನದ ಅರಸೀಕೆರೆಯಿಂದ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನ್ಗೂ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಇಷ್ಟ ಆದಲ್ಲಿ ಬಂದು ಲೈಕ್ ಮಾಡಿ. ಇವಳ ಹೆಸರು ಪುಷ್ಪಲತಾ ಅಂತ ಹೇಳ್ಕೊಂಡಿದ್ದಾರೆ. ವಯಸ್ಸು 35 ಒಂದು ಪ್ರಾಯ ತುಂಬಿದೆ. ನನ್ನ ಒಂದು ತೂತಿನ ಕಷ್ಟ, ಗಂಡ ಹಣ ಇದೆ ಅಂತ ನನ್ನ ಬಿಟ್ಟು ಇನ್ನೊಂದು ಮದುವೆ ಆಗಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಅದರಿಂದ ಸಮಸ್ಯೆ ಏನಪ್ಪ ಅಂದರೆ ಹೆಚ್ಚು ಆಸಕ್ತಿ ತೋರಿಸಿ ತೂತು ಕೇಯಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ನನ್ನ ಒಂದು ತೂತಿಗೆ ಒಂದು ತುಂಬ ಸಮಯ ಕೊಟ್ಟು ಗೂಟ ಹಾಕುವ ಗಂಡು ಬೇಕಾಗಿದ್ದಾನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ carvali.com ಅವರ ಕಡೆಯಿಂದ ಒಂದು ಸೆಕೆಂಡ್ ಹ್ಯಾಂಡಲ್ ಒಂದು ಕಾರ್ನ ಕೂಡ ಸೆಲ್ಲಿಂಗ್ ಇಟ್ಟಿದ್ದಾರೆ. 2018 ಮಾಡೆಲ್ ಹೊಂಡಾ WR-V ಅಂತೇಳಿ ಆ ಒಂದು ಕಾರ್ನ ಒಂದು ಮಾಡೆಲ್ ಆಗಿರುತ್ತೆ. ಅದು ಎಡ್ಜ್ ಎಡಿಷನ್ ಡೀಸೆಲ್ ಫ್ಯೂಲ್ ಟೈಪ್ನ ಒಂದು ಕಾರ್ ಕೂಡ ಆಗಿರುತ್ತೆ. ಬನ್ನಿ ಆ ಒಬ್ಬ ಸೆಲ್ಲರ್ನ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಹಾಗೆಯೇ ಸ್ನೇಹಿತರೆ, ಗಂಡ ಇದ್ದರೂ ಗುಪ್ತವಾಗಿ ಒಂದು ತೂತು ಮಾಡಿಸಿಕೊಳ್ಳೋ ಒಂದು ಕಾರಣ ಹೀಗೆಲ್ಲ ಇದೆ. ಅವನು ನನಗೆ ಸುಮಾರು 6 ವರ್ಷದಿಂದ ಚೆನ್ನಾಗಿ ಒಂದು ಸುಖ ಕೊಡುತ್ತಿದ್ದ ಕಾರಣ ಅವನಿಗೆ ಮಾಡುವ ಆಸೆ ತುಂಬಾ ಜಾಸ್ತಿ ಇದೆ. ಇವಾಗ ನನಗೆ ಮಾಡಿ ಸಾಕಾಗಿದೆ ಅನಿಸುತ್ತೆ. ಅದಕ್ಕೆ ನನಗಿಂತ ಒಂದು ಚೆನ್ನಾಗಿರೋ ಒಂದು ಸಣ್ಣ ವಯಸ್ಸಿನ ಹುಡುಗಿ 25 ಒಂದು ಪ್ರಾಯದವಳನ್ನು ಮದುವೆ ಆಗಿದ್ದಾನೆ. ಅವಳೊಂದಿಗೆ ಹೆಚ್ಚು ಸಮಯ ಜೊತೆಗೆ ಇರುತ್ತಿದ್ದಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ನನಗೂ ಅವನ ಒಂದು ಗೂಟ ಸಾಕಾಗಿದೆ. ಇನ್ನೊಬ್ಬ ವ್ಯಕ್ತಿ ಜೊತೆ ಮಲಗುವ ಆಸೆ ಕೂಡ ಆಗ್ತಿದೆ. ಅದಕ್ಕೆ ನಾನು ಗುಪ್ತವಾಗಿ ಈ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನನ್ನ ಕೆಯೋ ಒಂದು ಗಂಡಿನ ಒಂದು ಗುಣಲಕ್ಷಣಗಳು ಹೀಗೆಲ್ಲ ಇರಬೇಕು. ಫಸ್ಟ್ ನೋಡಿ, ಗಂಡು ಬರೀ ಒಂದು ಸುಖ ಕೊಡೋಕ್ಕೆ ಮಾತ್ರ ಬರಬಾರ್ದು, ನನ್ನ ಕಷ್ಟ ಸುಖಕ್ಕೆ ಕೂಡ ಸ್ಪಂದನೆ ಮಾಡುವಂಥ ವ್ಯಕ್ತಿ ಆಗಿರಬೇಕು. ಮಾಡುವಾಗ ಮಾತ್ರ ಒಂದು ಜಾಸ್ತಿ ಸಮಯ ರೊಮ್ಯಾನ್ಸ್ ಮಾಡಬೇಕು. ನಂತರ ಗೂಟ ಹಾಕಿದರೆ ಬಹಳ ಚೆನ್ನಾಗಿ ಎತ್ತಿಕೊಡ್ತೇನೆ. ಅದರಿಂದ ನನಗೆ ಒಳ್ಳೆಯ ಒಂದು ಮಜಾ ಕೂಡ ಸಿಕ್ಕರೆ ನಿಮಗೆ ಹಣದ ಸಹಾಯ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಹಣದ ಆಸೆಗೆ ಬರ್ತೀನಿ ಅಂದರೆ ನಾನು ಖಂಡಿತವಾಗ್ಲೂ ತೂತು ಕೊಡೋದೇ ಇಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, 2018 ಒಂದು ಮಾಡೆಲ್ ಏನು ಹೇಳಿದ್ರಲ್ಲ ಹೊಂಡಾ ಕಾರ್, ಅದರ ಒಂದು ಕಂಪ್ಲೀಟ್ ರಿವ್ಯೂನ ಕೂಡ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ. ಇದರ ಪ್ರೈಸ್ ಬಂದುಬಿಟ್ಟು 7,25,000 ತನಕ ಇದರ ಒಂದು ಪ್ರೈಸ್ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅದು ಜನವರಿ 2018 ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಆಗಿರುತ್ತೆ. ಕಿಲೋಮೀಟರ್ ರನ್ ಆಗಿರೋದು 60,000 ಮೇಲ್ಗಡೆ, ಆಲ್ಮೋಸ್ಟ್ ರನ್ನಿಂಗ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯಲ್ ಮತ್ತು 6 ಗೇರ್ ಇದೆ. ನಂಬರ್ಸ್ ಆಫ್ ಓನರ್ ನೋಡಿಕೋದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಹಾಗೆಯೇ ಇನ್ಶೂರೆನ್ಸ್ ಇನ್ನೂ ಕೂಡ ಕಂಟಿನ್ಯೂ ಇದೆ ಅಂತೇಳಿ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಈ ಒಬ್ಬ ಸೆಲ್ಲರ್ನ ಒಂದು ಕಾಮೆಂಟ್ಸ್ ನೋಡಿಕೋದ್ರೆ ನಾನ್ ಆಕ್ಸಿಡೆಂಟಲ್ ಕಾರ್, ಸಿಂಗಲ್ ಓನರ್, ಐಲಿ ವೀಲ್ಸ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ರೇರ್ ಕ್ಯಾಮ್ರಾ ಕೂಡ ವ್ಯೂ ಇದೆ. ಎಕ್ಸಲೆಂಟ್ ಕಂಡೀಷನ್, ಲೆಸ್ ಡ್ರೈವನ್, ಒರಿಜಿನಲ್ ಪೇಂಟ್, ಫೈನಾನ್ಷಿಯಲ್ ಅವೈಲೇಬಲ್, ಟೆಕ್ಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ಟಾರ್ಟಿಂಗಲ್ಲಿ ಸ್ಟೇರಿಂಗ್ ಕಡೆ ಹೀಗೆಲ್ಲ ಇದೆ, ರೇರ್ ಸೀಟ್ ಹೀಗಿದೆ, ಮತ್ತು ಬೂಟ್ ಸ್ಪೇಸ್ ಕೂಡ ಹೀಗಿದೆ, ಬ್ಯಾಕ್ ಆ್ಯಂಡ್ ಆ್ಯಂಗಲ್ ಹೀಗಿದೆ, ಮತ್ತು ಮೀಟರ್ ಬೋರ್ಡ್ ಕೂಡ ಹೀಗಿದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಸ್ನೇಹಿತರೆ ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.